ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಸಿಪಿ ಯೋಗೇಶ್ವರ್ ವಿರುದ್ಧ ಸಿಡಿದ ಪುತ್ರಿ ನಿಶಾ ಯೋಗೇಶ್ವರ್. ಕಣ್ಣೀರು ಹಾಕುತ್ತಲೇ ತಂದೆ ವಿರುದ್ಧ ಆಕ್ರೋಶ ಹೊರಹಾಕಿದ ನಿಶಾ, ತಂದೆ ಹೆಸರು ತೆಗೆದುಹಾಕಿ ಏನ್ ಕೆಲಸ ಬೇಕಾದರೂ ಮಾಡಿ ಎಂದ ನೆಟ್ಟಿಗರಿಗೆ ಫುಲ್ ತರಾಟೆ. ಸಾಲುಂಡಿ ಆಯಿತು, ಈಗ ಸಿಎಂ ಪ್ರತಿನಿಧಿಸುವ ಕ್ಷೇತ್ರದಲ್ಲೂ ಕಲುಷಿತ ನೀರಿನ ಸಮಸ್ಯೆ. ವರುಣಾ ಕ್ಷೇತ್ರದ ತಗಡೂರು ಗ್ರಾಮದಲ್ಲಿ ನೀರು ಸೇವಿಸಿ 25 ಮಕ್ಕಳು ಸೇರಿ ನೂರಾರು ಮಂದಿ ಅಸ್ವಸ್ಥ. ಕಾಲರಾ ಶಂಕೆ ಹಿನ್ನೆಲೆ ಗ್ರಾಮದಲ್ಲಿ ಬೀಡು ಬಿಟ್ಟ ಅಧಿಕಾರಿಗಳು. ಮೈಸೂರಿನಲ್ಲಿ ಕಲುಷಿತ ನೀರು ಸೇವಿಸಿ ವ್ಯಕ್ತಿ ಸಾವು ಹಿನ್ನೆಲೆ ಎಚ್ಚೆತ್ತುಕೊಂಡ ಅಧಿಕಾರಿಗಳಿಂದ ಕೆ ಸಾಲುಂಡಿ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯ. ವಾಟರ್ ಟ್ಯಾಂಕ್ ಶುದ್ಧಿಗೊಳಿಸಿ ಬೀದಿಗಳಿಗೆ ಔಷಧ ಸಿಂಪಡಣೆ. ಸರ್ಕಾರಕ್ಕೆ ವರ್ಷ ತುಂಬಿದ ಹಿನ್ನೆಲೆ ಔತಣಕೂಟ ಏರ್ಪಡಿಸಿದ ಡಿಸಿಎಂ. ಡಿಕೆಶಿ ನಿವಾಸದಲ್ಲಿ ರಾತ್ರಿ ಸಿಎಂ ಸಚಿವರಿಗೆ ಔತಣಕೂಟ. ಪ್ರಜ್ವಲ್ ವಿಚಾರವಾಗಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸುತ್ತಿರೋ ಬೆನ್ನಲ್ಲೇ ಕುತೂಹಲ ಕೆರಳಿಸಿದ ಡಿನ್ನರ್ ಪಾರ್ಟಿ. ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರಾ ಡಿಕೆ ಶಿವಕುಮಾರ್? ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯಿತಿ, ಬಿಬಿಎಂಪಿ ಚುನಾವಣೆಗಳ ಸಾರಥ್ಯ ವಹಿಸಿಕೊಳ್ತಾರಾ ಡಿಕೆಶಿ? ಲೋಕ ಚುನಾವಣೆ ಬಳಿಕ ಸ್ಥಾನ ತ್ಯಜಿಸೋದಾಗಿ ಡಿಕೆಶಿ ಹೇಳಿದ್ದ ಬಗ್ಗೆ ಚರ್ಚೆ. ದೇವೇಗೌಡ ಕುಮಾರಸ್ವಾಮಿ ಮನವಿಗೆ ಸ್ಪಂದನೆ. ಇನ್ನೆರಡು ಮೂರು ದಿನಗಳಲ್ಲಿ ರಾಜ್ಯಕ್ಕೆ ವಾಪಸ್ ಆಗಲಿದ್ದಾರಾ ಪ್ರಜ್ವಲ್ ರೇವಣ್ಣ? ಜೆಡಿಎಸ್ ಉನ್ನತ ಮೂಲಗಳಿಂದ ಮಾಹಿತಿ. ಮೊದಲೇ ಕೇಸ್ ಗಂಭೀರವಾಗಿದೆ. ವಿದೇಶದಲ್ಲೇ ಇದ್ರೆ ಪ್ರಕರಣ ಇನ್ನಷ್ಟು ಜಟಿಲವಾಗುತ್ತೆ. ವಾಪಸ್ ಬನ್ನಿ ಅಂತ ಪ್ರಜ್ವಲ್ಗೆ ಲೀಗಲ್ ಟೀಮ್ನಿಂದಲೂ ಸಂದೇಶ. ಇಪ್ಪತ್ತು ದಿನಗಳ ಬಳಿಕ ತವರಿಗೆ ಆಗಮಿಸಿದ ಎಚ್.ಡಿ. ರೇವಣ್ಣ. ಜೈಲಿನಿಂದ ಬಿಡುಗಡೆ ಬಳಿಕ ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯಲ್ಲಿ ವಾಸ್ತವ್ಯ. ಮನೆ ದೇವರು ಹರದನಹಳ್ಳಿಯ ದೇವೇಶ್ವರ ಸೇರಿ ವಿವಿಧ ದೇವಸ್ಥಾನಗಳಿಗೆ ಭೇಟಿ. ಫೋನ್ ಟ್ಯಾಪಿಂಗ್ ಆರೋಪದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಲರ್ಟ್. ನನ್ನ 45 ಆಪ್ತರ ಫೋನ್ ಟ್ಯಾಪ್ ಮಾಡಲಾಗಿದೆ ಅಂತ ಎಚ್ಡಿಕೆ ಆರೋಪ. ಗೃಹ ಇಲಾಖೆಯಿಂದ ಮಾಹಿತಿ ಕೇಳಿರುವ ಸಿಎಂ. ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಪ್ರಕರಣ. ತೆಲುಗು ನಟಿ ಹೇಮಾ ಬ್ಲಡ್ ಸ್ಯಾಂಪಲ್ಸ್ ಸಹ ಪಡೆದ ಪೊಲೀಸರು. ಡ್ರಗ್ಸ್ ಸೇವನೆ ಕನ್ಫರ್ಮ್ ಆದ್ರೆ ನಟಿಯ ಕಥೆಯಲ್ಲಿ ಮುಂದೆ. ರೇವ್ ಪಾರ್ಟಿಯಲ್ಲಿ ಖ್ಯಾತನಾಮರ ಜೊತೆ ಕಾಲ್ ಬಾಯ್ಸ್ ಕೂಡ ಇದ್ರ. ಹೈದರಾಬಾದ್ನಿಂದ ಕರೆಸಿದ್ರ ಬಗ್ಗೆ ಮಾಹಿತಿ. ಫಾರ್ಮ್ ಹೌಸ್ ಹೊರ ರಸ್ತೆ ಬ್ಲಾಕ್ ಮಾಡಿಯೂ ಪಾರ್ಟಿ. ರೇಡ್ ಆಗ್ತಿದ್ದಂಗೆ ಹೊರಗಿದ್ದವರೆಲ್ಲ ಎಸ್ಕೇಪ್. ಬಾಡಿ ವಾರೆಂಟ್ ಮೇಲೆ ಡ್ರಗ್ ಪೆಡ್ಲರ್ಗಳ ವಶಕ್ಕೆ ಪಡೆಯೋ ಸಿದ್ಧತೆ. ವಿಚಾರಣೆಯಲ್ಲಿ ಹೊರಬರುತ್ತಾ ಮತ್ತಷ್ಟು ಸೆಲೆಬ್ರಿಟಿ ಪಾರ್ಟಿಗಳ ಮಾಹಿತಿ. ಹಲವು ಸೆಲೆಬ್ರಿಟಿಗಳು ಪೆಡ್ಲರ್ಗಳ ಸಂಪರ್ಕದಲ್ಲಿರುವ ಶಂಕೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬರ್ತ್ಡೇ ನೆಪದಲ್ಲಿ ನಡೆದಿತ್ತು ಡ್ರಗ್ಸ್ ಪಾರ್ಟಿ. ಡ್ರಗ್ಸ್ ಜೊತೆಗೆ ಸೆಕ್ಸ್ ಜಾಲವು ಕಾರ್ಯನಿರ್ವಹಿಸಿರೋ ಬಗ್ಗೆ ಮಾಹಿತಿ. ಒಬ್ಬರ ಎಂಟ್ರಿಗೆ 1.5 ಲಕ್ಷದಿಂದ 2 ಲಕ್ಷ ಹಣ ಪಡೆದಿರೋ ಬಗ್ಗೆ ತನಿಖೆ. ಹೊಯ್ಸಳ ಸಿಬ್ಬಂದಿಯನ್ನ ಕಳ್ಳ ಎಂದು ಅಟ್ಟಾಡಿಸಿಕೊಂಡು ಹೋದ ಪ್ರಕರಣ. ಹೊಯ್ಸಳ ವಾಹನದಲ್ಲಿ ಕಲೆಕ್ಷನ್ ಮಾಡುತ್ತಿದ್ದ ಆರೋಪ. ಇಬ್ಬರು ಪೇದೆಗಳನ್ನ ಅಮಾನತು ಮಾಡಿ ಕಮಿಷನರ್ ದಯಾನಂದ್ ಆದೇಶ. ಮಳೆ ಬಂದ್ರೆ ಕೆರೆಯಂತಾಗುವ ವಡ್ರಪಾಳ್ಯ ಹೊರಮಾವು. ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗಳಿಗೆ ಶಿಫ್ಟ್ ಆಗ್ತಾರೆ ನಿವಾಸಿಗಳು. ಪದೇ ಪದೇ ಪ್ರವಾಹ ಬಂದ್ರು ಬಿಬಿಎಂಪಿ ಡೋಂಟ್ ಕೇರ್.
ಡಿಸಿಎಂ ಡಿಕೆಶಿ ಧೈರ್ಯ ತುಂಬಿದ್ರು ತಪ್ಪದ ಆತಂಕ. ಡಿಸಿಎಂ ಬೆನ್ನಲ್ಲೇ ಈಗ ಮಳೆ ಹಾನಿ ಪ್ರದೇಶಗಳಲ್ಲಿ ಸಿಎಂ ರೌಂಡ್ಸ್. ಬೆಂಗಳೂರಿನಲ್ಲಿ ಮಳೆಯಿಂದ ಹಾನಿಗೀಡಾಗುವ ಪ್ರದೇಶಗಳಿಗೆ ಭೇಟಿ. ಮುಂಗಾರು ಪೂರ್ವ ಸಿದ್ಧತೆಯ ಬಗ್ಗೆ ಪರಿಶೀಲನೆ, ಕಾಮಗಾರಿ ವೀಕ್ಷಣೆ. ಮೈಸೂರಿನ ಕಬಿನಿ ಜಲಾಶಯದ ಒಳಹರಿವಿನಲ್ಲಿ ದಿಢೀರ್ ಹೆಚ್ಚಳ. ಕೇರಳದ ವಯನಾಡು ಸೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಹಿನ್ನೆಲೆ ಕಬಿನಿಗೆ ಹರಿದು ಬಂತು 1861 ಕ್ಯೂಸೆಕ್ಸ್ ಒಳಹರಿವು. ಕೋಲಾರದಲ್ಲಿ ಪ್ರಾಣಿಗಳ ನಡುವೆ ವಿಶೇಷ ಫ್ರೆಂಡ್ಶಿಪ್. ಕೋತಿ, ನಾಯಿ, ಬೆಕ್ಕಿನ ಮಧ್ಯೆ ಅಪರೂಪದ ಸ್ನೇಹ, ಒಟ್ಟಿಗೆ ಊಟ, ಒಟ್ಟೊಟ್ಟಿಗೆ ಓಡಾಟ, ಕಂಡವರಿಗೆ ಅಚ್ಚರಿ. ಮ್ಯಾಕ್ಸ್ ಶೂಟಿಂಗ್ ಮುಗಿಯುತ್ತಿದ್ದಂತೆ ಬದಲಾಯಿತು ಕಿಚ್ಚನ ಲುಕ್. ಹೊಸ ಹೇರ್ ಸ್ಟೈಲ್ನಲ್ಲಿ ದರ್ಶನ ಕೊಟ್ಟ ಅಭಿನಯ ಚಕ್ರವರ್ತಿ. ಡಾಲಿ ನಟನೆಯ ಕೋಟಿ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಸುದೀಪ್ ಕಂಡು ಫ್ಯಾನ್ಸ್ ಖುಷ್. ಕ್ವಾಲಿಫೈಯರ್ 2ನಲ್ಲಿ ಇಂದು ರಾಯಲ್ಸ್ಗಳ ಕಾದಾಟ. ಆರ್ಸಿಬಿಯಲ್ಲಿ ಮುಂದುವರಿಯುತ್ತಾ ಸತತ ಗೆಲುವಿನ ಓಟ, ಆರ್ಆರ್ ಪಡೆಯುತ್ತಾ ಗೆಲುವಿನ ಬಾಡೂಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.